Good morning to all. Myself Nandini. I welcome you to the today's class. In this class we are going to study about the unit logic circuit, and the session is 11, and we are going to learn about the topics applications of shift registers. And what are the topic we are going to cover in the today's class is what is shift register, block diagram, application of shift register, SIPO, ring counter, Johnson counter. So these are the topics we are going to study in the today's class. First, what is shift register? Shift register andre ಏನು? So first ನಾವಿಲ್ಲಿ ನೋಡಿ ಈ ನೇಮಲ್ಲೇ we have a two words, shift ಮತ್ತೆ register. So register ಅಂತ ಅಂದ್ರೆ it is a storage device where we store the data ಅಥವಾ ಬಿಟ್ಸ್ ಡೇಟಾನ ಸ್ಟೋರ್ ಮಾಡ್ತೀವಿ. ಸೊ ನಾವು ಇನ್ಪುಟ್ ಕೊಡ್ತೀವಿ, ಔಟ್ಪುಟ್ ಬರುತ್ತೆ. ಸೊ ಇನ್ಪುಟ್ ಔಟ್ಪುಟ್ನ ನಾವೇನಂತ ಕರಿತೀವಿ? ಡೇಟಾ ಅಂತ ಕರಿತೀವಿ. ಸೊ ಇದನ್ನು ನಾವು ಸ್ಟೋರ್ ಮಾಡ್ಕೊಳ್ಳೋಕ್ಕೆ ನಾವು ಯೂಸ್ ಮಾಡೋ ಅಂಥ ಡಿವೈಸ್ನ ನಾವು ರಿಜಿಸ್ಟರ್ ಅಂತ ಕರಿತೀವಿ. ಶಿಫ್ಟ್ ರಿಜಿಸ್ಟರ್ ಅಂದರೆ ಈ ರಿಜಿಸ್ಟರಲ್ಲಿ ಸ್ಟೋರ್ ಆಗಿರುವಂಥ ಬಿಟ್ಸ್ಗಳನ್ನ ಶಿಫ್ಟ್ ಮಾಡೋದಕ್ಕೆ ಯೂಸ್ ಮಾಡೋ ಅಂಥ ಡಿವೈಸ್ನ ನಾವು ಶಿಫ್ಟ್ ರಿಜಿಸ್ಟರ್ಸ್ ಅಂತ ಕರಿತೀವಿ. ಶಿಫ್ಟ್ ರಿಜಿಸ್ಟರ್ ಇಸ್ ಎ ಗ್ರೂಪ್ ಆಫ್ ಫ್ಲಿಪ್ ಫ್ಲಾಪ್ಸ್ ಅಂತ ಕರಿತೀವಿ. ಸೊ ಇನ್ ದ ಪ್ರೀವಿಯಸ್ ಸೆಷನಲ್ಲಿ ನೀವು ಓದಿರ್ತೀರಾ ಫ್ಲಿಪ್ ಫ್ಲಾಪ್ಸ್ ಅಂದರೆ ಏನು. ಫ್ಲಿಪ್ ಫ್ಲಾಪ್ಸ್ ಇಸ್ ಆಲ್ಸೋ ಅ ಡಿವೈಸ್, ಬಟ್ ಈ ಫ್ಲಿಪ್ ಫ್ಲಾಪ್ಸ್ ಏನಪ್ಪ ಅಂತಂದರೆ ಒಂದೊಂದೇ ಬಿಟ್ ಡೇಟಾನ ಸ್ಟೋರ್ ಮಾಡೋದು, ಸಿಂಗಲ್ ಬಿಟ್ ಆಫ್ ಡೇಟಾ ಮಾತ್ರ ಸ್ಟೋರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು 8 ಬಿಟ್ಸ್ ಆಫ್ ಡೇಟಾನ ಸ್ಟೋರ್ ಮಾಡಬೇಕು ಅಂದರೆ 8 ಫ್ಲಿಪ್ ಫ್ಲಾಪ್ಸ್ಗಳನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನು 10 ಸ್ಟೋರ್ ಮಾಡಬೇಕು ಅಂದರೆ 10 ಫ್ಲಿಪ್ ಫ್ಲಾಪ್ಸ್ಗಳನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಶಿಫ್ಟ್ ರಿಜಿಸ್ಟರ್ ಏನಂದರೆ ಗ್ರೂಪ್ ಆಫ್ ಫ್ಲಿಪ್ ಫ್ಲಾಪ್ಸ್ ಅಂತ ಕರಿತೀವಿ. ಇಟ್ ಈಸ್ ಯೂಸ್ ಟು ಸ್ಟೋರ್ ಮಲ್ಟಿಪಲ್ ಬಿಟ್ಸ್ ಆಫ್ ಡೇಟಾ. ಫ್ಲಿಪ್ ಫ್ಲಾಪು ಒಂದು ಬಿಟ್ನ ಮಾತ್ರ ಸ್ಟೋರ್ ಮಾಡ್ಕೊಳ್ಳುತ್ತೆ, ಶಿಫ್ಟ್ ರಿಜಿಸ್ಟರು ಮಲ್ಟಿಪಲ್ ಬಿಟ್ಸ್ ಆಫ್ ಡೇಟಾನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಶಿಫ್ಟ್ ರಿಜಿಸ್ಟರ್ ಅಂದರೆ ಇಸ್ ಅ ಗ್ರೂಪ್ ಆಫ್ ಫ್ಲಿಪ್ ಫ್ಲಾಪ್. ಇಟ್ ಈಸ್ ಯೂಸ್ ಟು ಸ್ಟೋರ್ ಮಲ್ಟಿಪಲ್ ಬಿಟ್ಸ್ ಆಫ್ ಡೇಟಾ. The bit stored in the register can be made to move within the register in and out of the register by applying the clock pulses. ಈ ರೆಜಿಸ್ಟರಲ್ಲಿ ಸ್ಟೋರ್ ಆಗಿರುವಂಥ ಡೇಟಾನ ನಾವೇನು ಮಾಡ್ಬೋದು? ರೆಜಿಸ್ಟರಿಂದ ಈಚೆ ತೆಗಿಬೋದು, ರಿಜಿಸ್ಟರಿಂದ ಒಳಗಡೆ ಹಾಕೋಬೋದು, ಅಥವಾ ರೆಜಿಸ್ಟರ್ ಒಳಗಡೆನೆ ಅದನ್ನು ಮೂವ್ಮೆಂಟ್ ಮಾಡ್ಬೋದು. ಅದಕ್ಕೆ ನಾವೇನು ಯೂಸ್ ಮಾಡ್ಕೋತೀವಿ ಅಂದರೆ ಕ್ಲಾಕ್ ಯೂಸ್ ಮಾಡ್ಕೋತೀವಿ. ಸೊ ದ ಡೇಟಾ ವಿ ಸ್ಟೋರ್ಡ್ ಇನ್ ದ ರೆಜಿಸ್ಟರ್ಸ್ ಕ್ಯಾನ್ ಬಿ ಮೂವ್ಡ್ ವಿತಿನ್ ದ ರೆಜಿಸ್ಟರ್ ಇನ್ ಆ್ಯಂಡ್ ಔಟ್ ಆಫ್ ದ ರೆಜಿಸ್ಟರ್ಸ್. ಈ ರೆಜಿಸ್ಟರ್ಸಲ್ಲಿ ಎರಡು ಥರ ಶಿಫ್ಟಿಂಗ್ ಮಾಡ್ತೀವಿ ನಾವು, ಶಿಫ್ಟ್ ಲೆಫ್ಟ್ ರೆಜಿಸ್ಟರ್ ಮತ್ತು ಶಿಫ್ಟ್ ರೈಟ್ ರೆಜಿಸ್ಟರ್. ನೋಡಿ ಇಲ್ಲಿ ಡೇಟಾ ನಾವು ಕೊಡ್ತಿದ್ದೀವಿ, ಡೇಟಾ ಔಟ್ ಆಗ್ತಿದೆ. ಸೊ ಲೆಫ್ಟ್ ಸೈಡಿಂದ ಈಗ ಏನು ಮಾಡ್ತಿದ್ದೀವಿ? ಲೆಫ್ಟಿಂದ ರೈಟ್ ಹೋಗ್ತಿದ್ದೀವಿ. ಡೇಟಾ ಏನಾಗ್ತಿದೆ? ಇಲ್ಲಿಂದ ಶಿಫ್ಟ್ ಆಗ್ತಾ ಹೋಗ್ತಿದೆ. ಸೊ ಇದನ್ನು ನಾವು ಲೆಫ್ಟ್ ಶಿಫ್ಟ್ ರೆಜಿಸ್ಟರ್ ಅಂತ ಕರಿತೀವಿ. ಸೊ ಇಲ್ಲಿ ಇದನ್ನು ರೈಟ್ ಟು ಲೆಫ್ಟ್ ಅಂತ ಅಂದರೆ ರೈಟಿಂದ ಶಿಫ್ಟ್ ಮಾಡ್ಕೊತಾ ಬರ್ತೀವಿ, ಅದಕ್ಕೆ ಇದನ್ನು ರೈಟ್ ಟು ಲೆಫ್ಟ್ ಅಂತ ಕರಿತೀವಿ. ಲೆಫ್ಟಿಂದ ರೈಟಿಗೆ ಶಿಫ್ಟ್ ಮಾಡಿದ್ರೆ ಲೆಫ್ಟ್ ಟು ರೈಟ್ ರೆಜಿಸ್ಟರು ಅಂದರೆ ಲೆಫ್ಟ್ ರೆಜಿಸ್ಟರು. ಲೆಫ್ಟಿಂದ ರೈಟಿಗೆ ಮಾಡಿದ್ರೆ ಸೇಮ್ ರೈಟ್ ರೆಜಿಸ್ಟರು. ಅಂದರೆ ಡೇಟಾ ಹೋಗೋದು ಬರೋದು ಇಲ್ಲಿ ನೋಡಿ 1 by 1 ಹೋಗುತ್ತೆ. ಲೆಫ್ಟ್ ಸೈಡಿಂದ ಶಿಫ್ಟ್ ಆಯಿತು ಅಂದರೆ ಲೆಫ್ಟ್ ರೆಜಿಸ್ಟರ್ ಅಂತ ಕರಿತೀವಿ, ರೈಟ್ ಸೈಡಿಂದ ಶಿಫ್ಟ್ ಆಯಿತು ಅಂದರೆ ರೈಟ್ ರೆಜಿಸ್ಟರ್ಸ್ ಅಂತ ಕರಿತೀವಿ. ಸೊ ಶಿಫ್ಟ್ ರೆಜಿಸ್ಟರ್ ಅಂದರೆ ಇಟ್ ಈಸ್ ಅ ಗ್ರೂಪ್ ಆಫ್ ಎ ಫ್ಲಿಪ್ ಫ್ಲಾಪ್ಸ್ ಅಂತ ಕರಿತೀವಿ. ಅಲ್ಲಿ ನಾವು ಮಲ್ಟಿಪಲ್ ಬಿಟ್ಸ್ ಆಫ್ ಡೇಟಾನ ನಾವು ಸ್ಟೋರ್ ಮಾಡ್ಕೋಬೋದು, ಮತ್ತು ಈ ರೆಜಿಸ್ಟರಲ್ಲಿ ಸ್ಟೋರ್ ಆಗಿರುವಂಥ ಬಿಟ್ಸ್ಗಳನ್ನ ನಾವೇನು ಮಾಡ್ಬೋದು? ಮೂವ್ ಮಾಡ್ಬೋದು, ಇನ್ ಆ್ಯಂಡ್ ಔಟ್ ಮೂವ್ ಮಾಡ್ಕೋಬೋದು. ಈ ಮೂವ್ಮೆಂಟ್ನ ನಾವು ಎರಡು ಥರ ಮಾಡ್ತೀವಿ, ಲೆಫ್ಟ್ ಶಿಫ್ಟ್ ಮತ್ತು ರೈಟ್ ಶಿಫ್ಟ್ ಅಂತ. ಲೆಫ್ಟ್ ಸೈಡು ಡೇಟಾ ಶಿಫ್ಟ್ ಮಾಡ್ತಾ ಹೋದರೆ ಅದನ್ನು ಲೆಫ್ಟ್ ರೆಜಿಸ್ಟರ್ ಅಂತ ಕರಿತೀವಿ. ಫ್ರಮ್ ದ ರೈಟ್ ಸೈಡಿಂದ ಡೇಟಾನ ಶಿಫ್ಟ್ ಮಾಡ್ಕೊಂಡು ಬಂದರೆ ಅದನ್ನು ಶಿಫ್ಟ್ ರೈಟ್ ರೆಜಿಸ್ಟರ್ಸ್ ಅಂತ ಕರಿತೀವಿ. ಸೊ ಶಿಫ್ಟ್ ರೆಜಿಸ್ಟರ್ ಹೆಂಗಿರುತ್ತೆ ನೋಡೋದಕ್ಕೆ ಅಂದರೆ ಈ ಥರ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ನಿಮಗೆ ಬ್ಲಾಕ್ ಡಯಾಗ್ರಾಮ್ ಆಫ್ ಶಿಫ್ಟ್ ರೆಜಿಸ್ಟರ್ಸ್ ಏನಿರುತ್ತೆ ಅಂತ ಅಂದರೆ ಶಿಫ್ಟ್ ರೆಜಿಸ್ಟರ್ ಇಸ್ ಅ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್. ನಾವು ಯೂಶಲಿ ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಅಂತ ಅಂದರೆ ಸರ್ಕ್ಯೂಟ್ ವಿಚ್ ಇಸ್ ಕೇಪೇಬಲ್ ಆಫ್ ಅಂದರೆ ಅದರ ಇನ್ಪುಟ್ ನಾವೇನು ಇನ್ಪುಟ್ ಕೊಡ್ತೀವಿ ಅದಕ್ಕೆ ಪರ್ಟಿಕ್ಯುಲರ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂತಂದರೆ the output depends upon the present input and it also depends upon the past output. ಹಳೆ ಔಟ್ಪುಟ್ ಏನಿದೆ ಅದು ಇನ್ಪುಟ್ ಆಗಿ ತಗೊಳುತ್ತೆ, ಪ್ರೆಸೆಂಟ್ ನಾವೇನು ಇನ್ಪುಟ್ ಕೊಡ್ತೀವಿ ಅದನ್ನು ಇನ್ಪುಟ್ ಆಗಿ ತಗೊಂಡು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಅದನ್ನು ಸೀಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ಕೇಪೇಬಲ್ ಆಫ್ ಸ್ಟೋರೇಜ್ ಆ್ಯಂಡ್ ಟ್ರಾನ್ಸ್ಫರ್ ದ ಡೇಟಾ. ಏನಕ್ಕೆ ಯೂಸ್ ಮಾಡ್ತೀವಿ? ಡೇಟಾನ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಮತ್ತು ಡೇಟಾನ ಟ್ರಾನ್ಸ್ಫರ್ ಮಾಡೋದಕ್ಕೆ ಶಿಫ್ಟ್ ರೆಜಿಸ್ಟರ್ನ ಯೂಸ್ ಮಾಡ್ಕೋತೀವಿ. Shift register are basically a type of register which has the ability to transfer the data. For example, ಇಲ್ಲಿ ನೋಡಿ, ಇಲ್ಲಿ ನಾನು ಒಂದು ಡಯಾಗ್ರಾಮ್ನ ಬರೆದಿದ್ದೀನಿ. ಈಗ ಡೇಟಾ ಏನಿದು 4 ಬಿಟ್ ಡೇಟಾ 1011 ಆಯಿತಾ. ಈಗ ಇಲ್ಲಿ ನಾನು ರೆಜಿಸ್ಟರ್ಸ್ನ ಯೂಸ್ ಮಾಡಿದ್ದೀನಿ. ಇವಾಗ ಏನಾಗುತ್ತೆ? ಫಸ್ಟ್ 1 ಶಿಫ್ಟ್ ಆಗುತ್ತೆ,
ಸೆಕೆಂಡ್ಗೆ ಏನಾಗುತ್ತೆ, ಸೆಕೆಂಡ್ ಶಿಫ್ಟ್ ಆದಾಗ ಇಲ್ಲಿರೋದು ಇದು ಸೆಕೆಂಡ್ ಬ್ಲಾಕಿಗೆ ಬರುತ್ತೆ, ಇದು ಫಸ್ಟ್ ಬ್ಲಾಕಿಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದಾಗ ಏನಾಗುತ್ತೆ, ಶಿಫ್ಟ್ ಆಗ್ತಾ ಹೋಗುತ್ತೆ, ಇದು ಮುಂದಕ್ಕೆ ಹೋಗುತ್ತೆ, ಖಾಲಿರೋ ಜಾಗಕ್ಕೆ ಆ ಪ್ಲೇಸ್ಗೆ ಇದು ಬರುತ್ತೆ, ನೆಕ್ಸ್ಟ್ ಇದು ಬರುತ್ತೆ. ಸೊ ಇದೇನಾಗುತ್ತೆ ಈ ಥರ ಇದು ಅಂದರೆ ಪ್ರತಿಯೊಂದಕ್ಕೂ ನಾವೇನು ಮಾಡಿರ್ತೀವಿ, ಕ್ಲಾಕ್ನ ಕೊಟ್ಟಿರ್ತೀವಿ, ಕ್ಲಾಕ್ ಪಲ್ಸಸ್ನ. ಔಟ್ಪುಟ್ ಆಗೋದು ಕೂಡ ಹಂಗೇನೆ, ನೀವು ಯಾವ ಆರ್ಡರಲ್ಲಿ ಶಿಫ್ಟ್ ಮಾಡ್ತಾ ಹೋಗಿರ್ತೀರ. ಇಲ್ಲಿ ನಾವೀಗ ಶಿಫ್ಟ್ ಮಾಡಿದ್ದು ಲಾಸ್ಟಲ್ಲಿ 1 ಅಲ್ವಾ, ಅದು ಔಟ್ಪುಟ್ ಬರೋದು ಹೆಂಗೆ ಬರುತ್ತೆ ಅಂದರೆ ಲಾಸ್ಟಲ್ಲಿ 1 ಬರೋದು, 1. ಅದಾದಮೇಲೆ ನೆಕ್ಸ್ಟು ಇದು ಹಿಂಗೆ 1 ಯಾವ ಆರ್ಡ್ರಲ್ಲಿ ನೀನು ಶಿಫ್ಟ್ ಮಾಡಿರ್ತೀಯ, ಫಸ್ಟ್ ಹೋಗಿದ್ದಿಲ್ಲಿ 1 ಬಂದಿದೆ, 1 0 1 ಅಲ್ವಾ, ಈಚೆ ಬರುವಾಗಲೂ ಅಷ್ಟದು ಹೆಂಗೆ ಬರುತ್ತೆ 1 1 0 1. ಸೊ ಇಲ್ಲಿ ಡೇಟಾ ಔಟ್ಪುಟ್ಟು, ಡೇಟಾ ಇನ್ಪುಟ್ಟು ನೋಡಿ, ಕ್ಲಾಕ್ ಕೊಟ್ಟಿದ್ದೀವಿ, ಡೇಟಾ ಇನ್ಪುಟ್ ಕೊಟ್ಟಿದ್ದೀವಿ, ಇಲ್ಲಿಂದ ಬರೋವಂಥ ಔಟ್ಪುಟ್ಟು ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಇಲ್ಲಿಗಾಗುತ್ತೆ, ಕನೆಕ್ಟ್ ಆಗಿರುತ್ತೆ. ಸೊ ಏನಾಗುತ್ತೆ, ಬಿಟ್ಟು ಇಲ್ಲಿಗೆ ಕೊಟ್ಟಿರೋದು ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಹೊಸ ಬಿಟ್ ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಅದು ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಇಲ್ಲಿರೋದು ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ ಇಲ್ಲಿಂದ ಹೊಸ ಇನ್ಪುಟ್ ಹೋಗುತ್ತೆ. ಸೊ ಏನಾಗುತ್ತೆ, ಪ್ರತಿ ಸತಿನೂ ಡೇಟಾ ಬಿಟ್ ಏನಾಗ್ತಾ ಹೋಗುತ್ತೆ ಅಂತಂದರೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ಇದನ್ನು ನಾವು ಶಿಫ್ಟ್ ರಿಜಿಸ್ಟರ್ಸ್ ಅಂತ ಕರಿತೀವಿ. ಆಮೇಲೆ ಅಪ್ಲಿಕೇಶನ್ಸ್ ಆಫ್ ಶಿಫ್ಟ್ ರಿಜಿಸ್ಟರ್ಸ್, ಎಲ್ಲಿ ನಾವು ಕಾಮನ್ ಆಗಿ ಶಿಫ್ಟ್ ರಿಜಿಸ್ಟರ್ಸ್ನ ಯೂಸ್ ಮಾಡ್ಕೋತೀವಿ ಅಂದರೆ ಸೀರಿಯಲ್ ಇನ್ ಪ್ಯಾರಲಲ್ ಔಟ್ ಡೇಟಾ ಕನ್ವರ್ಟರಲ್ಲಿ ಯೂಸ್ ಮಾಡ್ಕೋತೀವಿ. ಶಿಫ್ಟ್ ರಿಜಿಸ್ಟರ್ ವಿಚ್ ಅಲೌ ಸೀರಿಯಲ್ ಇನ್ಪುಟ್ ಮತ್ತು ಪ್ರೊಡ್ಯೂಸರ್ಸ್ ಪ್ಯಾರಲಲ್ ಔಟ್ಪುಟ್, ಅಂದರೆ ನಾವು ಇನ್ಪುಟ್ನ ಸೀರಿಯಲ್ ಆಗಿ ಕೊಡ್ತೀವಿ, ಔಟ್ಪುಟ್ಟು ಪ್ಯಾರಲಲ್ ಆಗಿ ಬಂದರೆ ಅದನ್ನು ನಾವು ಸೀರಿಯಲ್ ಇನ್ ಪ್ಯಾರಲಲ್ ಔಟ್ ಶಿಫ್ಟ್ ರಿಜಿಸ್ಟರ್ ಅಂತ ಕರಿತೀವಿ. ದ ಸರ್ಕ್ಯೂಟ್ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನಾವು ಡಿ ಫ್ಲಿಪ್ ಫ್ಲಾಪ್ಸ್ನ ಯೂಸ್ ಮಾಡ್ಕೋತೀವಿ. ಸೊ 4 ಡಿ ಫ್ಲಿಪ್ ಫ್ಲಾಪ್ಸ್ನ ನಾವೇನು ಮಾಡಿರ್ತೀವಿ, ಕನೆಕ್ಟ್ ಮಾಡಿರ್ತೀವಿ. ಮತ್ತು ನಾವು ಕ್ಲಿಯರ್ ಮತ್ತು ರೀಸೆಟ್ ಆಪ್ಷನ್ನ ಯೂಸ್ ಮಾಡ್ಕೋತೀವಿ. ಆ್ಯಂಡ್ ಇನ್ ಅಡಿಷನ್ ಟು ದ ಕ್ಲಾಕ್ ಸಿಗ್ನಲ್ ಟು ಆಲ್ ದ 4 ಫ್ಲಿಪ್ ಫ್ಲಾಪ್ಸ್ ಇನ್ ಆರ್ಡರ್ ಟು ರೀಸೆಟ್ ಯೂಸ್ ಮಾಡ್ತೀವಿ. ಔಟ್ಪುಟ್ ಆಫ್ ದ ಫಸ್ಟ್ ಫ್ಲಿಪ್ ಫ್ಲಾಪ್ ಇಸ್ ಕನೆಕ್ಟೆಡ್ ಟು ದ ಇನ್ಪುಟ್ ಆಫ್ ದ ನೆಕ್ಸ್ಟ್ ಫ್ಲಿಪ್ ಫ್ಲಾಪ್. ಈಗ ನಾವು ಈ ಡಯಾಗ್ರಾಮಲ್ಲಿ ನೋಡಿದ್ರೆ ನೋಡಿ, ಇದು ಸಿಂಪಲ್ ಡಯಾಗ್ರಾಮು. ಇಲ್ಲಿ ಸೀರಿಯಲ್ ಇನ್ನು ಪ್ಯಾರಲಲ್ ಔಟು ನೋಡಿ ಈ ಥರ ಕೊಡ್ತಿದ್ದೀವಿ ಅಲ್ವಾ, ಇದು ಫಸ್ಟ್ ಫ್ಲಿಪ್ ಫ್ಲಾಪು ಅಂದರೆ ಇದು 4 ಬಿಟ್ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ಇಲ್ಲಿ 4 ಫ್ಲಿಪ್ ಫ್ಲಾಪ್ಸ್ನ ಯೂಸ್ ಮಾಡಿದ್ದೀವಿ, ಫ್ಲಿಪ್ ಫ್ಲಾಪ್ 1, ಫ್ಲಿಪ್ ಫ್ಲಾಪ್ 2, ಫ್ಲಿಪ್ ಫ್ಲಾಪ್ 3 ಮತ್ತು ಫ್ಲಿಪ್ ಫ್ಲಾಪ್ 4. ಇಲ್ಲಿ ಫಸ್ಟ್ ಸೀರಿಯಲ್ ಇನ್ಪುಟ್ ಈಗ 0 ಒಂದಿನ ಇನ್ಪುಟ್ ಕೊಡ್ತೀನಿ. ಸೊ ಅದೇನಾಗುತ್ತೆ, ಫಸ್ಟ್ ಫ್ಲಿಪ್ ಫ್ಲಾಪಿಗೆ ಹೋಗುತ್ತೆ, ಕ್ಲಾಕ್ ಕೊಟ್ಟಿದ್ದೀವಿ. ನೆಕ್ಸ್ಟ್ ಈಗ ಇನ್ನೊಂದು ಇವೆಲ್ಲ ಏನಿರುತ್ತೆ ಇಲ್ಲೇನು ಇರಲ್ಲ, ಎಂಪ್ಟಿ. ನೆಕ್ಸ್ಟ್ ಇನ್ನೊಂದು ಏನಾಗುತ್ತಪ್ಪ ಅಂತಂದರೆ ನೆಕ್ಸ್ಟ್ ಕೊಟ್ಟಾಗ ಏನಾಗುತ್ತೆ, ಇದು ಶಿಫ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಶಿಫ್ಟ್ ಆದಾಗ ಇಲ್ಲಿಗೆ ಬರುತ್ತೆ, ಔಟ್ಪುಟ್ ಹೆಂಗಾಗುತ್ತೆ ಅಂದರೆ ಇಲ್ಲಿಂದ ಪ್ಯಾರಲಲ್ ಔಟ್ಪುಟ್, ಸೀರಿಯಲ್ ಇನ್ಪುಟ್ ಆಗುತ್ತೆ, ಪ್ಯಾರಲಲ್ ಔಟ್ಪುಟ್ ಆಗುತ್ತೆ. ಸೊ ಅದಕ್ಕೆ ಇದನ್ನು ಸೀರಿಯಲ್ ಇನ್ ಪ್ಯಾರಲಲ್ ಔಟ್ ಫ್ಲಿಪ್ ಫ್ಲಾಪ್ ಅಂತ ಕರಿತೀವಿ. ನೋಡಿ ಇಲ್ಲಿ ಮೂಮೆಂಟು ಹೆಂಗಾಗುತ್ತೆ, ಫಸ್ಟ್ 0 ಇದ್ದಾಗ 1 ಇಲ್ಲಿಗೆ ಬರುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಹಂಗೆ ಇರುತ್ತೆ. ನೆಕ್ಸ್ಟ್ ಟೈಮ್ ಏನಾದಾಗ ಏನಾಗುತ್ತೆ, ಇಲ್ಲಿಂದ ಇದು ಶಿಫ್ಟ್ ಆಗುತ್ತೆ, ಇನ್ನು ಮಿಕ್ಕಿದ್ದು 0 ಇರುತ್ತೆ, ಇಲ್ಲಿ 1 ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿಗೆ ಶಿಫ್ಟ್ ಆಗುತ್ತೆ, 0 ಆಗುತ್ತೆ. ನೆಕ್ಸ್ಟು ಇಲ್ಲಿಗೆ, ಇದು ನಿಮ್ಮದು ಲಾಸ್ಟ್ ಅಲ್ವಾ, ಈ ಲಾಸ್ಟ್ ಔಟ್ಪುಟ್ ಇಸ್ ಗಿವನ್ ಟು ದಿ ಫಸ್ಟ್ ಫ್ಲಿಪ್ ಫ್ಲಾಪ್. ಸೊ ಇಲ್ಲಿ ನೋಡಿ ನಾನು ಸಿಂಪಲ್ ಡಯಾಗ್ರಾಮ್ ಬರೆದಿದ್ದೀನಿ. ಸೀರಿಯಲ್ ಡೇಟಾ ಹಿಂಗೆ ಕೊಡ್ತಿದ್ದೀವಿ, ಇದು ಸೀರಿಯಲ್ಲು, ಔಟ್ಪುಟ್ ಹೆಂಗೆ ಬರ್ತಿದೆ ಹಿಂಗೆ ಬರ್ತಿದೆ, ಅದಕ್ಕೆ ಇದು ಸೀರಿಯಲ್ ಇನ್ ಪ್ಯಾರಲಲ್ ಔಟ್. ನಾವು ಇನ್ಪುಟ್ನ ಸೀರಿಯಲ್ ಆಗಿ ಕೊಟ್ಟರೆ ಔಟ್ಪುಟ್ಟು ಪ್ಯಾರಲಲ್ ಆಗಿ ಬರ್ತಿದೆ, ಅದಕ್ಕೆ ಇದನ್ನು ನಾವು ಸೀರಿಯಲ್ ಇನ್ ಪ್ಯಾರಲಲ್ ಔಟ್ ಶಿಫ್ಟ್ ರಿಜಿಸ್ಟರ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಅಪ್ಲಿಕೇಶನು ರಿಂಗ್ ಕೌಂಟರು. ರಿಂಗ್ ಕೌಂಟರ್ ಇಸ್ ಅ ಟಿಪಿಕಲ್ ಅಪ್ಲಿಕೇಶನ್ ಆಫ್ ಎ ಶಿಫ್ಟ್ ರಿಜಿಸ್ಟರ್ ಅಂತ ಕರಿತೀವಿ. ಇದನ್ನು ರಿಂಗ್ಗೆ ಕೌಂಟರ್ ಅಂತ ಯಾಕೆ ಕರಿತೀವಿ ಅಂತಂದರೆ ನೋಡಿ, ಇಲ್ಲಿ ಈ ರಿಂಗ್ ಕೌಂಟರಲ್ಲಿ ಇಲ್ಲೂ ಹಾಗೆ ನಾವು 4 ಫ್ಲಿಪ್ ಫ್ಲಾಪ್ಸ್ನ ಯೂಸ್ ಮಾಡಿದ್ದೀವಿ. ಫಸ್ಟ್ ಫ್ಲಿಪ್ ಫ್ಲಾಪ್ಗೆ ಇನ್ಪುಟ್ ಹೋಗುತ್ತೆ, ಅದು ಈ ಇನ್ಪುಟ್ಟಿಂದ ಬರೋವಂಥ ಔಟ್ಪುಟ್ಟು ಈ ಫ್ಲಿಪ್ ಫ್ಲಾಪ್ಗೆ ಇನ್ಪುಟ್ಟು, ಸೇಮ್ ಇಲ್ಲಿಂದ ಬರೋವಂಥ ಔಟ್ಪುಟ್ಟು ಈ ಫ್ಲಿಪ್ ಫ್ಲಾಪ್ಗೆ ಇನ್ಪುಟ್ಟು, ಇಲ್ಲಿಂದ ಬರುವಂಥ ಔಟ್ಪುಟ್ಟು ಈ ಫ್ಲಿಪ್ ಫ್ಲಾಪ್ಗೆ ಇನ್ಪುಟ್ಟು. ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ ನೋಡಿ, ದ ಔಟ್ಪುಟ್ ಆಫ್ ದ ಲಾಸ್ಟ್ ಫ್ಲಿಪ್ ಫ್ಲಾಪ್ ಇಸ್ ಗಿವನ್ ಆಸ್ ಅನ್ ಇನ್ಪುಟ್ ಟು ದಿ ಫಸ್ಟ್ ಫ್ಲಿಪ್ ಫ್ಲಾಪ್. ಸೊ ದಿಸ್ ಟು ಫಾರ್ಮ್ ಅ ರಿಂಗ್ ಫಾರ್ಮ್ ಮಾಡೋದಕ್ಕೆ. ಸೊ ಈ ಥರ ಇತ್ತು ಅಂದರೆ ಅದನ್ನು ನಾವು ರಿಂಗ್ ಕೌಂಟರ್ ಅಂತ ಕರಿತೀವಿ. ಅಂದರೆ ಔಟ್ಪುಟ್ ಬರೋವಂಥ ಲಾಸ್ಟ್ ಫ್ಲಿಪ್ ಫ್ಲಾಪ್ನ ತಗೊಂಡೋಗಿ ಫಸ್ಟ್ ಒನ್ಗೆ ಕನೆಕ್ಟ್ ಮಾಡಿದ್ರೆ ದೆನ್ ಇಟ್ ಈಸ್ ನೋನ್ ಆಸ್ ಅ ರಿಂಗ್ ಕೌಂಟರ್. ನೆಕ್ಸ್ಟು ಜಾನ್ಸನ್ ಕೌಂಟರ್. ಜಾನ್ಸನ್ ಕೌಂಟರ್ ಈಸ್ ಆಲ್ಸೋ ಸಿಮಿಲರ್ ಟು ಎ ರಿಂಗ್ ಕೌಂಟರ್. ರಿಂಗ್ ಕೌಂಟರ್ಗೆ ಸೇಮ್ ಆಗಿರುತ್ತೆ, ಬಟ್ ಅದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಔಟ್ಪುಟ್ ಏನು ಬರುತ್ತಲ್ಲ ಲಾಸ್ಟ್ ಫ್ಲಿಪ್ ಫ್ಲಾಪು, ಅದನ್ನು ನಾವೇನು ಮಾಡ್ತೀವಿ, ಇನ್ವರ್ಟ್ ಮಾಡ್ತೀವಿ. ಇನ್ವರ್ಟ್ ಅಂದರೆ 0 ಬಂದರೆ 1 ಮಾಡ್ತೀವಿ, 1 ಬಂದರೆ 0 ಮಾಡ್ತೀವಿ, ಅದನ್ನು ಇನ್ವರ್ಟ್ ಮಾಡಿ ಇನ್ಪುಟ್ ಆಗಿ ಕೊಡ್ತೀವಿ. ಸೊ ಅದನ್ನು ನಾವು ಜಾನ್ಸನ್ ಕೌಂಟರ್ ಅಂತ ಕರಿತೀವಿ. The remaining work of the Johnson counter is same as the ring counter. Johnson counter is also called as a crimping counter. ಮತ್ತೆ ಇಲ್ಲಿ ನಾವು ಟೋಟಲ್ ನಂಬರ್ ಆಫ್ ಯೂಸ್ಡ್ ಅನ್ಯೂಸ್ಡ್ ಸ್ಟೇಟ್ಸ್ ಇನ್ n-bit ಜಾನ್ಸನ್ ಕೌಂಟರಲ್ಲಿ ನಂಬರ್ ಆಫ್ ಯೂಸ್ಡ್ ಸ್ಟೇಟ್ಸ್ ಏನಿರುತ್ತೆ 2n ಇರುತ್ತೆ. ನಂಬರ್ ಆಫ್ ಅನ್ಯೂಸ್ಡ್ ಸ್ಟೇಟ್ಸು 2 power of n -2 into
N. ನೋಡಿ ಈ ಡಯಾಗ್ರಾಮ್ ವೆರಿ ಸಿಂಪಲ್ ಡಯಾಗ್ರಾಮು. ಇಲ್ಲಿ 4 ನಾವು ಫ್ಲಿಪ್ ಫ್ಲಾಪ್ಸ್ನ ಯೂಸ್ ಮಾಡಿದ್ದೀವಿ. 4 ಡಿ ಫ್ಲಿಪ್ ಫ್ಲಾಪ್ಸ್ ಅಂತ ಕರಿತೀವಿ. ಅದಾದಮೇಲೆ ನಾವು ಇಲ್ಲಿ ಇನ್ಪುಟ್ನ ಕೊಡ್ತಿದ್ದೀವಿ. ದಿಸ್ ಇನ್ಪುಟ್ ಅಲ್ಲಿಂದ ಬರೋವಂಥ ಔಟ್ಪುಟ್ನ ನಾವು ಇಲ್ಲಿ ಕೊಡ್ತೀವಿ, ಮತ್ತು ಇಲ್ಲಿಂದ ಬರೋವಂಥ ಔಟ್ಪುಟ್ನ ಇಲ್ಲಿ ಕೊಡ್ತೀವಿ, ಇಲ್ಲಿಂದ ಬರೋವಂಥ ಔಟ್ಪುಟ್ನ ಇಲ್ಲಿ ಕೊಡ್ತೀವಿ. ಸೊ ಲಾಸ್ಟ್ ಫ್ಲಿಪ್ ಫ್ಲಾಪಲ್ಲಿ ಬರೋವಂಥ ಔಟ್ಪುಟ್ನ ಇನ್ವರ್ಟ್ ಮಾಡಿ ಫಸ್ಟ್ ಒನ್ ಕೊಟ್ಟರೆ ಅದನ್ನು ಜಾನ್ಸನ್ ಕೌಂಟರ್ ಅಂತ ಕರಿತೀವಿ. ಸೊ ಜಾನ್ಸನ್ ಕೌಂಟರ್ is similar to a ring counter. The only difference is that the output of the last flip-flop is inverted and it is given to the first flip-flop. So what are the topics we have studied in the today's class antandre, that is shift register. Shift register means it is a storage device where we store the data in the form of a bits. ದಟ್ ಡೇಟಾನ ನಾವು ಫ್ಲಿಪ್ ಫ್ಲಾಪ್ಸ್ ಅಲ್ಲೂ ಕೂಡ ಸ್ಟೋರ್ ಮಾಡ್ತೀವಿ. ಬಟ್ ಫ್ಲಿಪ್ ಫ್ಲಾಪ್ಸ್ದು ಡಿಸ್ಅಡ್ವಾಂಟೇಜ್ ಏನಂದರೆ ಒನ್ ಬಿಟ್ನ ನಾವು ಸ್ಟೋರ್ ಮಾಡಬೇಕು. ಒಂದು ಫ್ಲಿಪ್ ಫ್ಲಾಪ್ ಅಟ್ ಅ ಟೈಮ್ ಒನ್ ಬಿಟ್ನ ಮಾತ್ರ ಸ್ಟೋರ್ ಮಾಡ್ಕೊಳಕ್ಕಾಗುತ್ತೆ. ಸೊ ಮಲ್ಟಿಪಲ್ ಬಿಟ್ಸ್ ಆಫ್ ಡೇಟಾಸ್ನ ನಾವು ಸ್ಟೋರ್ ಮಾಡಬೇಕು ಅಂತಂದರೆ ಆವಾಗ ನಾವು ಶಿಫ್ಟ್ ರೆಜಿಸ್ಟರ್ಸ್ನ ಯೂಸ್ ಮಾಡ್ಕೋತೀವಿ. ಆ್ಯಸ್ ದ ನೇಮ್ ಇಟ್ ಸೆಲ್ಫ್ ಇಸ್ ಟೆಲ್ಲಿಂಗ್ ಶಿಫ್ಟಿಂಗ್, ಅಂದರೆ ಆ ರೆಜಿಸ್ಟರಲ್ಲಿ ಸ್ಟೋರ್ ಆಗಿರುವಂಥ ಡೇಟಾನ ನಾವೇನು ಮಾಡ್ಬೋದು, ಲೆಫ್ಟ್ ಅಥವಾ ರೈಟ್ ಸೈಡು ಶಿಫ್ಟ್ ಮಾಡ್ಬೋದು. ಅದಾದಮೇಲೆ ಶಿಫ್ಟ್ ರೆಜಿಸ್ಟರ್ಸ್ಗಳನ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ, ಸೀರಿಯಲ್ ಇನ್ ಪ್ಯಾರಲ್ ಔಟ್ ಕೌಂಟರಲ್ಲಿ ನೋಡ್ತೀವಿ, ಮತ್ತು ರಿಂಗ್ ಕೌಂಟರಲ್ಲಿ ನೋಡ್ತೀವಿ, ಮತ್ತು ಜಾನ್ಸನ್ ಕೌಂಟರ್ಗಳಲ್ಲಿ ಇದನ್ನು ನಾವು ಯೂಸ್ ಮಾಡ್ಕೋತೀವಿ. ಸೊ ದೀಸ್ ಆರ್ ದ ಸಮ್ ಆಫ್ ದ ಕ್ವೆಶನ್ಸ್ ವಾಟ್ ಐ ಹ್ಯಾವ್ ಪ್ರಿಪೇರ್ಡ್ ಅಕಾರ್ಡಿಂಗ್ ಟು ದ ಟುಡೇಸ್ ಟಾಪಿಕ್ಸ್. ದ ಫಸ್ಟ್ ಕ್ವೆಶನ್ ಇಸ್ ದ ಶಿಫ್ಟ್ ರೆಜಿಸ್ಟರ್ ವಿಚ್ ಅಲೌ ಸೀರಿಯಲ್ ಇನ್ and produces parallel output is known as serial in parallel output shift register. Serial in parallel out shift register ಅಂದರೆ ಡೇಟಾನ ಸೀರಿಯಲ್ ಇನ್ಪುಟ್ ಆಗಿ ತಗೊಳುತ್ತೆ. ಪ್ರೊಡ್ಯೂಸರ್ಸ್ ಪ್ಯಾರಲಲ್ ಔಟ್ಪುಟ್ ಅಂದರೆ ಅದನ್ನು ಸೀರಿಯಲ್ ಇನ್ ಪ್ಯಾರಲಲ್ ಔಟ್ ಶಿಫ್ಟ್ ರೆಜಿಸ್ಟರ್ ಅಂತ ಕರಿತೀವಿ ಅಂತ. ಆನ್ಸರ್ ಆಪ್ಷನು ಫಾಲ್ಸ್ ಆರ್ ಟ್ರೂ. ಸೊ ಏನಂತ ಹೇಳಿದ್ದೆ, ಇಲ್ಲೇ ನೇಮಲ್ಲೇ ಹೇಳ್ತಿದ್ದೆ ನೋಡಿ, ಸೀರಿಯಲ್ ಇನ್ ಅಂದರೆ ಇನ್ಪುಟ್ಟು ಸೀರಿಯಲ್ ಆಗಿ ತಗೊಳುತ್ತೆ, ಪ್ಯಾರಲಲ್ ಔಟ್ ಅಂದರೆ ಔಟ್ಪುಟ್ನ ಪ್ಯಾರಲಲ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಇಸ್ ಆನ್ಸರ್ ಇಸ್ ಟ್ರೂ. ನೆಕ್ಸ್ಟ್ ಕ್ವೆಶನ್. In a ring counter, the output of the last flip-flop is connected to the first flip-flop to form a ring. ರಿಂಗ್ ಕೌಂಟರಲ್ಲಿ ನಾವು ಏನು ಫ್ಲಿಪ್ ಫ್ಲಾಪ್ಸ್ಗಳನ್ನ ಕನೆಕ್ಟ್ ಮಾಡಿರ್ತೀವಿ, ಒಂದಾದ್ಮೇಲೆ ಒಂದು ಕನೆಕ್ಟ್ ಮಾಡ್ತಾ ಏನು ಮಾಡಿರ್ತೀವಿ, ಆ ಲಾಸ್ಟ್ ಫ್ಲಿಪ್ ಫ್ಲಾಪ್ನ ತಗೊಂಡೋಗಿ ಫಸ್ಟ್ ಒನ್ ಕನೆಕ್ಟ್ ಮಾಡ್ತೀವಿ ಟು ಫಾರ್ಮ್ ಅ ರಿಂಗ್ ಅಂತ ಹೇಳ್ತಿದ್ದೆ. ಹೌದು, ನೇಮ್ ಇಟ್ ಸೆಲ್ಫ್ ಇಸ್ ಟೆಲ್ಲಿಂಗ್ ರಿಂಗ್ ಕೌಂಟರ್ ಅಂತಂದರೆ ವಿ ಆರ್ ಕನೆಕ್ಟಿಂಗ್ ದ ಲಾಸ್ಟ್. ರಿಂಗ್ ಫಾರ್ಮ್ ಆಗಬೇಕು ಅಂದರೆ ಹೆಂಗಾಗುತ್ತೆ, ಲಾಸ್ಟ್ ಒನ್ನ ತಗೊಂಡೋಗಿ ಫಸ್ಟ್ ಒನ್ ಕನೆಕ್ಟ್ ಮಾಡಿದ್ರೆ ದೆನ್ ಇಟ್ ಬಿಕಮ್ಸ್ ಅ ರಿಂಗ್. ಸೊ ದ ಆನ್ಸರ್ ಇಸ್ ಟ್ರೂ. ನೆಕ್ಸ್ಟ್, ನಂಬರ್ ಆಫ್ ಸ್ಟೇಟ್ಸ್ ಇನ್ ರಿಂಗ್ ಕೌಂಟರ್ ಇಸ್ ಈಕ್ವಲ್ ಟು. ಸೊ 2 ಫ್ಲಿಪ್ ಫ್ಲಾಪು, 1 ಫ್ಲಿಪ್ ಫ್ಲಾಪು, ನಂಬರ್ ಆಫ್ ಫ್ಲಿಪ್ ಫ್ಲಾಪ್ಸ್ ಇನ್ ಕೌಂಟರ್ ಮತ್ತು ನನ್ ಆಫ್ ದಿ ಹೆಬೋ. ರಿಂಗ್ ಕೌಂಟರಲ್ಲಿ ಸ್ಟೇಟ್ಸ್ ಎಷ್ಟಿರುತ್ತೆ ಅಂದರೆ ನಾವೆಷ್ಟು ಫ್ಲಿಪ್ ಫ್ಲಾಪ್ಸ್ನ ಯೂಸ್ ಮಾಡಿರ್ತೀವಿ ಅಷ್ಟು ಸ್ಟೇಟ್ಸು ಕೂಡ ರಿಂಗ್ ಕೌಂಟರಲ್ಲಿ ಇರುತ್ತೆ. ಸೊ ನಂಬರ್ ಆಫ್ ಸ್ಟೇಟ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಫ್ಲಿಪ್ ಫ್ಲಾಪ್ಸ್ ಇನ್ ಕೌಂಟರ್. ಆನ್ಸರ್ ಇಸ್ ನಂಬರ್ ಆಫ್ ಫ್ಲಿಪ್ ಫ್ಲಾಪ್ಸ್ ಇನ್ ಕೌಂಟರ್. ಫೋರ್ತ್ ಒನ್, ಫಾರ್ ಡಿಸೈನಿಂಗ್ 4 ಬಿಟ್ ರಿಂಗ್ ಕೌಂಟರ್, 4 ಬಿಟ್ ರಿಂಗ್ ಕೌಂಟರ್ನ ಡಿಸೈನ್ ಮಾಡಬೇಕು ಅಂದರೆ ನಾವು ಎಷ್ಟು ಫ್ಲಿಪ್ ಫ್ಲಾಪ್ಸ್ಗಳು ಬೇಕಾಗುತ್ತೆ. ಆನ್ಸರು 3, 2, 5, 4 ಅಂತಿದೆ. 3, 2, 5, 4 ಅಂತ. ಸೊ ಒಂದು 4 ಬಿಟ್ ರಿಂಗ್ ಕೌಂಟರ್ನ ಡಿಸೈನ್ ಮಾಡಬೇಕು ಅಂದರೆ ಅಷ್ಟೇ ಫ್ಲಿಪ್ ಫ್ಲಾಪ್ಸ್ ಬೇಕಾಗುತ್ತೆ. ಸೊ ದ ಆನ್ಸರ್ ಇಸ್ 4. ನೆಕ್ಸ್ಟು, ಜಾನ್ಸನ್ ಕೌಂಟರ್ ಈಸ್ ಆಲ್ಸೋ ಕಾಲ್ಡ್ ಡ್ಯಾಶ್. ಇದ್ರದ್ದು ಇನ್ನೊಂದು ಹೆಸರೇನು ಜಾನ್ಸನ್ ಕೌಂಟರ್ದು? ರಿಂಗ್ ಕೌಂಟರ್, flip flop, crimping counter, none of the above. The correct answer is crimping counter. So conclusion. So what are the topics what we have covered in the today's class? ನಾವು today's class ಅಲ್ಲಿ ಏನೇನು ತಿಳ್ಕೊಂಡ್ವಿ ಅಂದರೆ, ಶಿಫ್ಟ್ ರೆಜಿಸ್ಟರ್ ಅಂದರೆ ಏನು, ಬ್ಲಾಕ್ ಡಯಾಗ್ರಾಮು, ಅಪ್ಲಿಕೇಶನ್ ಆಫ್ ಶಿಫ್ಟ್ ರೆಜಿಸ್ಟರ್ಸು, SIPO, ರಿಂಗ್ ಕೌಂಟರ್ ಮತ್ತು ಜಾನ್ಸನ್ ಕೌಂಟರ್, ಆ್ಯಂಡ್ ಸಮ್ ಆಫ್ ದ MCQ questions related to the topics what you have studied in the today's class. And these are the references where you can go through for the further additional informations. If you go through these websites or these edition books, you will get a further informations regarding to the topics what we have studied in the today's class. Thank you.